ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚುರ್ಮುರಿ ಉಂಡಿ ಮಾಡಿ ತೋರ್ಸಾಕತ್ತೇನ್ರಿ. ಚುರ್ಮುರಿ ಉಂಡಿ ಭಾಳ ಬೆಸ್ಟ್ ಆಗಿರ್ತಾವು, ಯಾಕಂದ್ರೆ ಬೆಲ್ಲ ಹಾಕಿ ಮಾಡಿರ್ತೈತಲ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತಾವೆ. ಈಗ ನೋಡ್ರಿ, ಕ್ರಿಸ್ಪಿ ಆಗಿರುವಂಥ ಚುರ್ಮುರಿ ಇವತ್ತು ಪಾಕಿಟ್ ಹೊಡೆದು ನಾ ಚಲೋ ಅನ್ನೋ ಚುರ್ಮುರಿ ತೊಗೊಂಡ್ರಿ. ಯಾಕಂದ್ರೆ ಕ್ರಿಸ್ಪಿ ಇರ್ತಾವ ಅಂತ ಹೇಳಿನ ನಾನು ಹೊಸವ ಚುರ್ಮುರಿ ತೊಗೊಳಕತ್ತೇನ್ರಿ. ನೋಡ್ರಿ, ಈಗ ಕ್ರಿಸ್ಪಿ ಆದ ಚುರ್ಮುರಿ ಮತ್ತು ಇವನ್ನೆಲ್ಲ ಚಂದಂಗೆ ಕ್ರಿಸ್ಪಿ ಇದ್ರನ ಉಂಡಿ ಚಂದ ಬರ್ತಾವ್ರಿ. ಈಗ ನೋಡ್ರಿ, ಅದನ್ನ ಎಷ್ಟು ತೊಗೊಳಕ್ತಾನೆ ಅಂದ್ರೆ ಪ್ರಮಾಣ 1 ಲೀಟ್ರಂದು ನಾನು ಹಾಲಿಂದ ಇರ್ತೈತಲ್ರಿ, ಅದ್ರಲ್ಲೇ ನಾ ಮಾಪ್ ಮಾಡ್ಕೊಳಕ್ತಾನೆ. 2 ಲೀಟ್ರ್ ಅಷ್ಟು ತೊಗೊಳಕ್ತಾನೆ ರೀ. ನೋಡ್ರಿ, 2 ತೊಗೊಂಡಾನೆ ಇದ್ರಲ್ಲೇ. ಇಷ್ಟು ನಾ ಪ್ರಮಾಣ ತೊಗೊಂಡಾದ್ಮೇಲೆ ಇದಕ್ಕೆ ನಾನು ಬೆಲ್ಲನೂ ಎಷ್ಟು ತೊಗೋತೀನಿ ತೋರಿಸ್ರಿ. ಬೆಲ್ಲ ಇದರಲ್ಲೇ ಹಾಫ್ ತೊಗೊಂಡೇನೆ. ಇದು ಆರ್ಗ್ಯಾನಿಕ್ ಐತಲ್ರಿ, ಅದಕ್ಕೆ ಹಿಂಗೈತಿ. ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲನೂ ತೊಗೊಂಡೇನೆ. ಅದು ಹಾಫ್ ತೊಗೊಂಡೇನ್ರಿ. ಇದ್ರೊಳಗೆ ಇಷ್ಟು ಬೆಲ್ಲ ನಾನು ಕರಗಿಸ್ಕೊತೇನೆ ರೀ. ಈಗ ಇದನ್ನು ಚಂದಂಗೆ ನಾವು ಇದನ್ನು ಮಾಡ್ಕೋಬೇಕ್ರಿ, ಕರಗಿಸ್ಕೋಬೇಕು, ಪಾಕ ಮಾಡ್ಕೋಬೇಕು ಇದನ್ನ. ಅದಕ್ಕೆ ನಾನು ಅರ್ಧ ಕಪ್ನಷ್ಟು ನೀರು ಹಾಕೇನೆ. ಇದಕ್ಕೆ ಇಷ್ಟೆಲ್ಲ ಹಾಕಿ ಇದನ್ನು ಚಂದಂಗೆ ನಾವು ಕರಗಿಸ್ಕೋಬೇಕ್ರಿ ಬೆಲ್ಲ. ನೋಡ್ರಿ, ಈಗ ನಾನು ಬೆಲ್ಲನ ಕರಗಿಸ್ಕೊಳಕ್ತಾನೆ ರೀ. ಈಗ ಹಿಂಗೆ ನಾವು ಚಂದಾಗ ಬೆಲ್ಲ ಕರಗಿಸ್ಕೋತ ಅದನ್ನೆಲ್ಲ ಕರ್ಗಿಂದ ನಾವು ಸೋಸ್ಕೋಬೇಕಾಗ್ತೈತಿ. ಅದಕ್ಕೆ ನಾನು ಇದನ್ನು ಈಗೆಲ್ಲನೂ ಬೆಲ್ಲ ಇದು ಒಡೆದ ಕರಗಿಸಾಕತ್ತಾನೆ ನೋಡ್ರಿ. ಇದೆಲ್ಲ ಕರಿಗಾದ್ಮೇಲೆ ಸೋಸ್ಕೋಬೇಕ್ರಿ, ಯಾಕಂದ್ರೆ ಅದ್ರೊಳಗೆ ಏನು ಕಸರು ಇದ್ರೂ ಬರ್ತೈತಲ್ರಿ. ಅದಕ್ಕೆ ನಾನು ಇದನ್ನು ಕರಗಿಸ್ಕೊಳಕತ್ತಾನೆ ಬರೀ. ಆಮೇಲೆ ನಾವು ಆನ್ ಮಾಡ್ಕೋಬೇಕಾಗ್ತತ್ರಿ, ಅದನ್ನು ಪಾಕ ಮಾಡ್ಕೋಬೇಕಾಗ್ತತಿ. ಈಗ ನಾನು ಇದನ್ನು ಬೆಲ್ಲ ನೋಡ್ರಿ, ಇದೆಲ್ಲ ಎಷ್ಟು ಕುದಿಯಾಗತ್ತೈತಿ. ಸ್ವಲ್ಪ ನೀರನ್ನು ಬಿಡ್ತು. ಇದೀಗ ಸೋಸ್ಕೊಳಕ್ಕೆ ಬರ್ತೈತ್ರಿ. ಇದು ಹಿಂಗೆ ಬರ್ಬೇಕು ನೋಡ್ರಿ. ಅದು ಎಲ್ಲನೂ ಕರಿಗ್ತಂದ್ರೆ ನಾವು ಇದನ್ನ ಸೋಸ್ಬೋದ್ರಿ. ಈಗ ಅದು ಬೆಲ್ಲ ಕರ್ಗಾಕತ್ತೈತಿ. ಈಗ ಇದನ್ನೆಲ್ಲ ತೆಗೆದು ನಾನು ಅದನ್ನ ಒಂದು ಸಾನ್ಗೆಗೆ ಹಾಕಿ ಸೋಸ್ಕೋತೇನೆ ರೀ. ಅದನ್ನ ಸೋಸ್ಕೊಂಡಾದ್ಮೇಲೆ ನೋಡ್ರಿ, ಹಿಂಗೆ ಬರ್ಬೇಕು ನೋಡ್ರಿ. ಅದು ಎಲ್ಲ ಈಗ ಪಾಕ ಬರೀ ಬೆಲ್ಲದ ನೀರು ಆತ್ರಿ ಅದು. ಇದನ್ನು ನಾನು ಏನು ಮಾಡ್ತೀನಂದ್ರೆ, ಈಗ ನೋಡ್ರಿ ಇನ್ನೂ ಕರಗೈತಲ್ರಿ. ಇದನ್ನೆಲ್ಲ ಕರಗಿಂದ ಆದಮೇಲೆ ಸೋಸ್ಕೊಂಡು ಮತ್ತೆ ಇನ್ನು ಪಾತ್ರೆ ತೊಳ್ಕೊಂಡು ನಾನು ಮತ್ತೆ ಇದಕ್ಕೆ ಹಾಕೋತೇನೆ ರೀ. ಇಷ್ಟು ಬರ್ತೈತೆ ನೋಡ್ರಿ, ಅದೆಲ್ಲ ಕಸರು ಅದು ಎಲ್ಲ. ಅದಕ್ಕೆ ನಾ ಏನು ಮಾಡಾಕ್ತಾನಂದ್ರೆ ಇದನ್ನು ಬೆಲ್ಲ ಸೋಸ್ಕೊಂಡನ್ರಿ. ಹಿಂಗೆ ಬೆಲ್ಲ ಸೋಸ್ಕೊಂಡು ಮಾಡೋದ್ರಿಂತ ಅದ್ರೊಳಗೆ ಏನೂ ಬರಲ್ರಿ. ಈಗ ಮತ್ತೆ ನಾನು ಪಾತ್ರೆಗೆ ಹಾಕಿ ಇದನ್ನ ತಿರುಗಿಸ್ಕೊಂಡು ನಾವು ಪಾಕ ಮಾಡ್ಕೋಬೇಕ್ರಿ. ನೋಡ್ರಿ, ಈಗ ಇದನ್ನ ಬೆಲ್ಲ ಚೆನ್ನಾಗ ತಿರುಗಬೇಕ್ರಿ. ಇದು ತಿರುಗಿಸಿದ್ರೆ ಎಲ್ಲ ಅದು ಪಾಕ ಬಂದುಬಿಡ್ತತಿ. ಈಗ ಒಂದು ಕುದಿ ಬರ್ಬೇಕತ್ತಾರಲ್ರಿ, ಹಾಗೆಲ್ಲ ಕುದಿ ಬರ್ಬೇಕ್ರಿ. ಅದು ಪಾಕ ಎಲ್ಲ ಚೆಂದಂಗೆ ಆತಂದ್ರೆ ಉಂಡೆ ಮಾಡಕ್ಕೆ ಬರ್ತೈತೆ ರೀ ಚೆಂದಂಗೆ. ಈಗ ನೋಡ್ರಿ, ಇದನ್ನು ನಾವು ತಿರುಗಿಸ್ಕೊಂಡ ಇದಕ್ಕೆ 1 ಸಣ್ಣ ಸ್ಪೂನ್ ತುಪ್ಪ ಹಾಕ್ಬೇಕ್ರಿ. ಅಷ್ಟು ಹಾಕಿ ಇದನ್ನು ತಿರುಗಿಸ್ಕೋತ ಹೋಗ್ಬೇಕ್ರಿ. ಇದು ನೋಡ್ರಿ, ಇದು ಉಕ್ಕು ಬರ್ತೈತೆ ರೀ. ಈಗ ಸದ್ಯ ಕುದಿ ಬರ್ತೈತಿ. ಅದು ಬಂದಮೇಲೆ ಅದು ಒಂದು 2-3 ಸಲ ಕುದಿ ಬಂದು ಹೋಗೋದ್ರಾಗನ ಪಾಕ ಆಗಿರ್ತೈತಿ. ನಿಮಗೆ ಹೆಂಗೆ ಅನ್ನೋದು ತೋರಿಸ್ತೀನಿ ನಾನು ಅದನ್ನ. ನೋಡ್ರಿ, ಇದು ಹಿಂಗೆ ಇರ್ತೈತಲ್ರಿ, ಬರ್ಬೇಕ್ರಿ. ಅದು ಚಂದಂಗೆ ಇದು ತಿರ್ಗಿಸಿ ನೋಡ್ರಿ. ಈಗ ಎಲ್ಲ ಪಾಕ ಆಗಾಕತ್ತೈತೆ. ಅದು ಚಂದಂಗೆ ಪಾಕ ಆತಂದ್ರೆ ಅದನ್ನ ಕಟ್ಬೋದ್ರಿ. ಈಗ ನೋಡ್ರಿ, ಇದನ್ನು ಹೆಂಗೆ ಟೇಸ್ಟ್ ಮಾಡೋಕೆ ಇದರಾಗ ಹಾಕೋಬೇಕು. ಅದು ಗಟ್ಟಿ ಹಂಗೆ ಕುಂದಿರ್ಬೇಕ್ರಿ. ಒಂದು ನೀರ ಹಾಕಿದ್ರೆ ಅದು ಗಟ್ಟಿ ಆಗಂಗೆ ಕುಂದಿರ್ಬೇಕು. ಹಂಗೆ ಪಾಕ ಮಾಡ್ಕೊಂಡು ಇದನ್ನು ರೆಡಿ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಇದನ್ನ ರೆಡಿ ಆಗೈತಿ ಈಗ ಪಾಕ. ಇದನ್ನು ತೊಗೊಂಡು ನಾವು ಈಗ ಉಂಡಿಯನ್ನು ಕಟ್ಟಕ್ಕೆ ರೆಡಿ ಮಾಡ್ಕೊಂಡ್ರಿ. ಈಗ ಇನ್ನೊಂದು ಸ್ವಲ್ಪ ನಾವು ಅದನ್ನ ಪಾಕ ಬರುವಂಗೆ ಮಾಡ್ಕೊಂಡ್ರಿ. ಈಗ ಚಂದಂಗೆ ಪಾಕ ಬತ್ತಂದ್ರೆ ಅದು ಗಟ್ಟಿ ಆದ ಪಾಕ, ಆವಾಗ ನಾವು ಕಟ್ಬೋದು. ಈಗ ನೋಡ್ರಿ, ಅದು ಕುದಿಯಾಕತ್ತೈತಿ, ಮಸ್ತ್ ಪಾಕ ಬರ್ತೈತಿ. ಈಗ ಇದನ್ನು ನಾವು ಚಂದಂಗೆ ಒಂದು ನೀರು ತೊಗೊಂಡು, ಒಂದು ಬೌಲ್ನಾಗ ನೀರು ತೊಗೊಂಡು ಅದ್ರೊಳಗೆ ಹಾಕಿ ನೋಡ್ಬೇಕ್ರಿ. ಅದು ಗಟ್ಟಿಯಾಗಿ ಕೂಡ್ಬೇಕು ಅದ್ರೊಳಗೆ. ಹಂಗಾಗಿದ್ರೆ ಪಾಕ ಆಗೈತೆ ಅಂಥೇಳಿ ತಿಳ್ಕೊಬೇಕ್ರಿ. ಈಗ ನೋಡ್ರಿ, ಇದು ಕುದಿಯಾಕತ್ತೈತಿ, ಮಸ್ತಂಗೆ ಕುದಿಬೇಕ್ರಿ. ಇದು ಇನ್ನೂ ಕುದಿಬೇಕು. ಅದ್ರೊಳಗೆ ಗಟ್ಟಿಯಂಗೆ ಕುಂದಿರ್ಬೇಕು, ಅಂದ್ರೆ ಪಾಕ ಆಗೈತೆ ಅಂಥೇಳಿ ನಮಗೆ ಗುರ್ತಾಗ್ತದೆ ರೀ. ಹಿಂಗೆ ಕೂಡ್ಬೇಕ್ರಿ ಅದು ಗಟ್ಟಿಯಂಗೆ. ಇನ್ನೂ ಅದು ಗಟ್ಟಿಯಾಗಿಲ್ರಿ, ಆಗಬೇಕು. ಇನ್ನೊಂದು ಸ್ವಲ್ಪ ಮಾಡಿ ಇದನ್ನು ನಾವು ಪಾಕ ಮಾಡ್ಕೊಂಡು ತಕ್ಕೋಬೇಕ್ರಿ. ಈಗ ನೋಡ್ರಿ, ಇದೆಲ್ಲ ರೆಡಿ ಆಗೈತಿ ಪಾಕ. ಇದ್ರೊಳಗೆ ನಾವು ಏನು ಮಾಡ್ಬೇಕಂದ್ರೆ ಚುರ್ಮುರಿಯನ್ನು ಹಾಕೋಬೇಕ್ರಿ. ಇನ್ನು ಬಿಸಿ ಇರುವಾಗಲೇ ಹಾಕೋಬೇಕ್ರಿ. ಈಗ ಬಿಸಿ ಐತಲ್ರಿ, ಇದು ಹಾಕಿ ನಾನು ಚುರ್ಮುರಿ ಹಾಕಿ ಕಲ್ಸಾಕ್ತಾನೆ ನೋಡ್ರಿ. ಹಿಂಗೆ ಇದ್ರೊಳಗೆಲ್ಲ ಚಂದಂಗೆ ಮಿಕ್ಸ್ ಮಾಡಿ, ಅದು ಬೆಲ್ಲ ಜಾಸ್ತಿ ಹಾಕೈತಲ್ರಿ, ಇವೆಲ್ಲ ಹಿಡಿತಾವೆ.
ಕರೆಕ್ಟಾಗಿ ಪ್ರಮಾಣನ ತೊಗೊಂಡೈತಿ. ಇದೆಲ್ಲನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ ಚಂದಂಗೆ. ನೋಡಿರಿ ಈಗ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಬೇಕು. ಭಾಳ ಬಿಸಿ ಬಿಸಿ ಆಗಿರ್ತೈತಿ. ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಕಟ್ಟಬೇಕಾಗ್ತದೆ ರೀ, ಅಷ್ಟು ಬಿಸಿ ಆಗಿರ್ತೈತಿ. ಇದೈತೆ ನೋಡಿರಿ ಈಗ ಹೆಂಗೆ ಆಗೈತೆ. ಇದನ್ನೆಲ್ಲನೂ ನಾವು ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಇದೆಲ್ಲ ಮಿಕ್ಸ್ ಮಾಡಿ ಅದು ಬೆಲ್ಲದ ಪಾಕ ಸರಿಯಾಗಿ ಮಾಡಿದ್ರೆ ಇದು ಚೆಂದಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಂಗೆ ಕಟ್ಟಬೇಕ್ರಿ. ಈಗ ನೋಡಿರಿ ಬಿಸಿ ಬಿಸಿ ಆಗೈತಿದೆ. ಇದನ್ನು ನಾನು ಕಟ್ಟೋದನ್ನು ತೋರಿಸ್ತೀನಿ ನಿಮ್ಗೆ. ಭಾಳ ಬಿಸಿಯಾಗಿರ್ತೈತೆ ರೀ, ಅದಕ್ಕೆ ನಾನು ಸ್ವಲ್ಪ ಕೈಗೆ ಏನು ಮಾಡಬೇಕು, ಎಣ್ಣೆ ಹಚ್ಕೋಬೇಕ್ರಿ. ಅಂದ್ರೆ ಅದು ಚೆಂದಂಗೆ ಕಟ್ಟೋಕ್ಕಾಗ್ತದೆ ರೀ. ಈಗ ನೋಡಿರಿ ಇದನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡಾಕ್ತಾನೆ. ಮಸ್ತಂಗೆ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇದ್ದಾಗನ ಇದನ್ನ ಕಟ್ಕೋಬೇಕ್ರಿ. ಈಗ ನೋಡಿರಿ ಇದು ಸರಿಯಾಗಿಲ್ಲ ಮಿಕ್ಸ್ ಆಗೈತಿ. ಇದಕ್ಕೆ ನಾನು ಸ್ವಲ್ಪ ಬಿಸಿ ಬಿಸಿ ಐತಲ್ರಿ ಎಣ್ಣೆ ಹಚ್ಕೊಂಡು ಕಟ್ತೀನಿ ರೀ. ಇದು ಎಣ್ಣೆ ಹಚ್ಕೊಂಡು ಚೆಂದಾಗ ಮಾಡಿ ನೋಡಿರಿ. ಈಗ ಬಿಸಿ ಬಿಸಿ ಐತಲ್ರಿ, ಇದನ್ನ ಹಿಂಗೆ ಇದೇ ಥರ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರೆ. ಹಿಂಗೆ ಮಾಡಿ ಕಟ್ಟಿ ಬಿಡ್ಬೇಕ್ರಿ. ಅದನ್ನ ಫಾಸ್ಟಾಗಿ ಕಟ್ಟೋದಿರ್ತೈತೆ ರೀ, ಯಾಕಂದ್ರೆ ಬಿಸಿ ಬಿಸಿ ಇರ್ತಾವಲ್ರಿ ಕೈಯಾಗ. ಹಿಂಗೆ ಬಡ ಬಡ ಕಟ್ಟಿ ಬಿಡ್ಬೇಕ್ರಿ ಅವ್ನು. ನೋಡಿರಿ ಹಿಂಗೆ ಪಟ್ನ ಹಿಂಗೆ ಕಟ್ಟಿ ಬಿಡ್ಬೇಕು, ಯಾಕಂದ್ರೆ ಅದು ಎಣ್ಣೆ ಹಚ್ಚೋದು ಹಿಂಗೆ ಕಟ್ಟೋದ್ರಿ. ಅಂದ್ರೆ ಅವು ಕುಂದಿರ್ತಾವ್ರಿ, ಅವು ಆನ್ ಇರ್ತೈತಲ್ರಿ. ನಿಮ್ಗೆ ಅದು ಆನ್ ಏನರ ನಿಮ್ಗೆ ಕಡಿಮೆ ಅನ್ಸಾಕತ್ತು ಆಗಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಮತ್ತೆ ಕಟ್ಕೋಬೋದು ರೀ. ಹಿಂಗೆ ಉಂಡೆಯನ್ನು ಕಟ್ಟೋದನ್ನು ನಾನು ನಿಮಗೆ ಇದು ಭಾಳ ಈಜಿ ಐತ್ರಿ, ಆದ್ರೆ ಮಾಡ್ಬೋದು. ನೋಡಿರಿ ಹಿಂಗೈತಿ, ಹಿಂಗೆ ಕಟ್ಬೋದು. ಎಣ್ಣೆ ಸ್ವಲ್ಪ ಹಚ್ಚಿದ್ರೆ ಕೈ ಸ್ವಲ್ಪ ಬಿಸಿ ಕಡಿಮೆ ಆಗ್ತದೆ ರೀ, ಅದಕ್ಕೆ ನಾವು ಕಟ್ಟಕ್ಕೆ ಬರ್ತೈತೆ ಉಂಡೆ. ಹಿಂಗೆ ಮಸ್ತ್ ಆಗ್ತಾವ್ರಿ ಕುರುಕುರು ಉಂಡೆ. ಅವಾಗ ಸಣ್ಣವ್ರು ಇದ್ದಾಗೆಲ್ಲ ಇಂಥವೆಲ್ಲ ಉಂಡೆ ತಿಂದಿವಲ್ರಿ, ಹಂಗೆ ಈಗ ನೆನಪು ಬರ್ತೈತೆ ಅದೆಲ್ಲ. ಅಷ್ಟು ಮಸ್ತಾಗಿರ್ತಾವೆ. ಅವಾಗೆಲ್ಲ ಪಂಚಮಿ ಹಬ್ಬ ಅಂದರೆ ಎಲ್ಲ ಥರ ಉಂಡೆ ಮಾಡ್ತಿದ್ರಿ. ಈಗ ಇವನ್ನೆಲ್ಲ ಮಾಡಿ ತೋರ್ಸಾಕತ್ತೈತೆ. ಅದಕ್ಕೆ ಇದನ್ನು ಇದೇ ಥರ ನೀವು ಇದನ್ನ ಅವು ಚುರುಮುರಿ ಏನರ ನಿಮ್ಗೆ ಇದು ಅನಿಸ್ಲಿಲ್ಲ ಬಿಸಿಲಿಗೂ ಇಡ್ಬೋದು ರೀ. ಅವನ್ನ ಬಿಸಿಲಿಗೆ ಇಟ್ಟು ತಂದು ಪಾಕ ಮಾಡಿ ಹಾಕೊಂಡು ಹಿಂಗೆ ಚುರುಮುರಿ ಉಂಡೆ ಮಾಡ್ಬೋದು ರೀ. ಭಾಳ ಮಸ್ತ್ ಆಗ್ತಾವ್ರಿ, ಕ್ರಿಸ್ಪಿನೂ ಆಗ್ತಾವೆ. ಅದಕ್ಕೆ ಅವು ನಿಮ್ಗೆ ಪಾಕೆಟ್ ಒಡೆದು ಮಾಡೋದಿದ್ರೆ ಹಂಗೆ ಮಾಡ್ಬೋದು ರೀ. ಇರ್ಲಿಕ್ಕೆ ಬಿಸಿಲಿಗಿಟ್ಟು ಮಾಡ್ಬೋದು.